ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇರೋ ಚಿಕ್ಕ ದೊಡ್ಡ ಪ್ರೇಕ್ಷಕರಿಗೆ ನಮಸ್ಕಾರ. ಇದು ಕತೆ ಮಾತ್ರನೇ. ಇದರಲ್ಲಿ ತೋರ್ಸೋ ಅಂತ ಹೇಳೋ ಅಂತ ದೆವ್ವಗಳು, ಮಂತ್ರಗಳು, ತಂತ್ರಗಳು ಎಲ್ಲ ಕಾಲ್ಪನಿಕ. ನಿಜ ಜೀವನದಲ್ಲಿ ದೆವ್ವಗಳು ಇರುತ್ತೆ ಅಂತ ನಿಮ್ಮನ್ನ ನಂಬಿಸೋದು ನಮ್ಮ ಉದ್ದೇಶ ಅಲ್ಲ. ಕೋಟೇರು ಅನ್ನೋ ಊರಲ್ಲಿ ಸುಮಿತ್ ಅನ್ನೋ ಒಬ್ಬ ಹುಡುಗ ಇದ್ದ. ಊರ್ ಜಮೀನ್ದಾರೋ ಒಬ್ಬ ಮೊಮ್ಮಗ. ಸುಮಿತ್ ತುಂಬಾ ಬುದ್ಧಿವಂತ ಹುಡುಗ. ಊರಲ್ಲಿ ಎಲ್ರಿಗೂ ಸುಮಿತ್ ಅಂದ್ರೆ ತುಂಬಾ ಇಷ್ಟ. ಇದು ಹೀಗಿರೋವಾಗ ಕೆಲವು ವರ್ಷಗಳಿಂದ ಕೋಟೇರು ಸುತ್ತಮುತ್ತ ಇರೋ ಗ್ರಾಮದಿಂದ ಚಿಕ್ಕ ಮಕ್ಕಳು ಕಾಣಿಸ್ತಾನೆ ಇಲ್ಲ. ಅದು ಕೂಡ 7 ವರ್ಷದಲ್ಲಿ ಗಂಡು ಮಗು. ಅಮಾವಾಸ್ಯೆ ದಿನ ರಾತ್ರಿ ಕಾಣಿಸ್ದೇ ಹೋಗ್ತಿದ್ದಾರೆ. ಚಿಕ್ಕ ಮಕ್ಕಳ ತಂದೆ ತಾಯಿ ಭಯ ಪಡ್ತಿದ್ದಾರೆ. ಗ್ರಾಮದ ಯುವಕರು ರಾತ್ರಿ ಕಾವಲ್ ಕಾಯ್ತಾ ಇದ್ರು. ಮಕ್ಕಳನ್ನ ಯಾರೆತ್ಕೊಂಡು ಹೋಗ್ತಾ ಇದ್ರೋ ಕಂಡಿಡಿಬೇಕು ಅಂತ ವಿಶ್ವ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಕಾಣಿಸ್ದೇ ಇರೋ ಮಕ್ಕಳನ್ನ ಯಾರೆತ್ಕೊಂಡು ಹೋಗ್ತಿರೋದು ಏನು ಅಂತ ಕಂಡಿಡಿಯಕ್ಕಾಗ್ಲಿಲ್ಲ. ಕಾವಲ್ ಕಾಯ್ತಾ ಇದ್ರು ಕೂಡ ಮಸ್ತಾನ್ಪುರ ಅನ್ನೋ ಊರಲ್ಲಿ ಅಮಾವಾಸ್ಯೆ ದಿನ ರಾತ್ರಿ ಇನ್ನೂ ಒಬ್ಬ ಹುಡುಗ. ಇದು ಹೀಗಿರೋವಾಗ ಕೋಟೇರ್ಗೆ ತುಂಬಾ ದೂರದಲ್ಲಿದ್ದ ಸಿಲುಗುರಿ ಅನ್ನೋ ಊರಲ್ಲಿ ವಿಮ್ಮು ಅನ್ನೋ ಹುಡುಗ ಇದ್ದ. ಅವ್ರ ತಂದೆ ತಾಯಿಗಳು ಚಿಕ್ಕ ವಯಸ್ಸಲ್ಲಿ ತೀರ್ ಹೋಗಿದ್ದಕ್ಕೆ ಅವ್ರ ತಂದೆ ನಮ್ಮ ಮಂಜಲಿ ಹತ್ರ ಬೆಳೆದ್ರು. ಅಜ್ಜಿ ಹತ್ರ ಕುಂಡಗಳನ್ನ ಮಾಡೋದನ್ನ ಕಲ್ತ್ಕೊಂಡು ಅದನ್ನ ಮಾರಿ ಜೀವನ ಸಾಗಿಸ್ತಾ ಇದ್ದಾನೆ. ಸಾಯ್ತಾ ಇದ್ದಾಗ ಮಂಜಲಿ ತನ್ನ ಮೊಮ್ಮಗನಿಗೆ ಒಂದು ತಂತ್ರವಿದ್ಯೆ ಹೇಳ್ಕೊಡ್ತಾಳೆ. ಅದೇ ನಿಗೂಢ ಸ್ವಪ್ನಿಕ. ಮೊಮ್ಮಗ್ನೇ, ನಿನಗೆ ನಿಗೂಢ ಸ್ವಪ್ನಿಕ ಸಿಕ್ಕಿದೆ. ಈಗ ನೀನು ಕೂಡ ನನ್ನ ಹಾಗೇನೆ ಸತ್ತೋಗಿರೋರ್ನ ಕನ್ಸಲ್ಲಿ ಕರೆದು ನಿನಗ್ ಬೇಕಾಗಿರೋ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು. ನೀನ್ ಯಾರತ್ರ ಮಾತಾಡ್ಬೇಕು ಅವರು ಬಳಸಿದಂತ ಬಟ್ಟೆಗಳು, ವಸ್ತುಗಳು, ರಕ್ತ, ತಲೆ ಕೂದ್ಲು, ಉಗುರು ಯಾವುದೋ ಒಂದು ಇದ್ರೇನೆ ಸ್ವಪ್ನ ತಂತ್ರ ಸಾಧ್ಯ. ಈ ವಿದ್ಯೆನ ಒಳ್ಳೇದಕ್ಕೆ ಮಾತ್ರ ಬಳಸ್ತೀನಿ ಅಂತ ನನಗೆ ಪ್ರಮಾಣ ಮಾಡು. ಪ್ರಮಾಣ ಮಾಡ್ತೀನಮ್ಮ. ನೀನು ಕಲ್ಸ್ಕೊಟ್ಟ ಈ ನಿಗೂಢ ಸ್ವಪ್ನಿಕ ತಂತ್ರವನ್ನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ತೀನಿ. ಕೆಲವು ದಿನಗಳಿಗೆ ಮಂಜಲಿ ಸತ್ತೋಗ್ತಾಳೆ. ವಿಮ್ಮು ಯಾವಾಗಿನ ಹಾಗೆ ಅವನ ಮಡಿಕೆ ಮಾಡೋ ಕೆಲ್ಸದಲ್ಲಿ ನಿರತನಾಗ್ತಾನೆ. ಒಂದಿನ ಪಕ್ಕದೂರಿಂದ ಒಬ್ಬ ಹೆಂಗ್ಸ್ ಬಂದು, ನಮ್ಮ ಅಜ್ಜಿ ಸತ್ತೋಗಿ 2 ವಾರ ಆಯ್ತು. ಅವ್ರ ಹತ್ರ ನಿಮ್ಗೇನ್ ಕೆಲ್ಸ? ಯಾರ್ ನೀವು? ನನ್ನ ಹೆಸರು ಕಲಾವತಿ. ವ್ಯಾಪಾರಕ್ಕೆ ಅಂತ ಪಟ್ನಕ್ಕೆ ಹೋದ ನನ್ ಗಂಡ ಎಷ್ಟೋ ತಿಂಗಳಾದ್ರೂ ವಾಪಸ್ ಬರ್ಲಿಲ್ಲ. ಅಜ್ಜಿ ಕಳ್ದೋಗಿರೋರ್ನ, ಸತ್ತೋಗಿರೋರ್ನ ಅವರ ಕನ್ಸಲ್ಲಿ ಕರ್ದು ಅವ್ರೆಲ್ಲಿದ್ದಾರೆ ಅಂತ ಹೇಳ್ತಾರೆ ಅಂತ ನಮ್ಮೂರಲ್ಲಿ ಯಾರೋ ಹೇಳಿದ್ರು. ಅದಕ್ಕೆ ಬಂದೆ. ಈಗ ನನ್ ಗಂಡನ್ಗೆ ಏನಾಯ್ತು, ಎಲ್ಲೋದ್ನೋ ಗೊತ್ತಿಲ್ಲ. ಆ ವಿದ್ಯೆ ನಂಗೆ ಕೂಡ ಗೊತ್ತು. ನಿಮ್ ಮನೆಯವರು ಎಲ್ಲಿದಾರೋ ನಾನು ತಿಳ್ಕೊತೀನಿ. ಆಗ ಹೇಳಿ ಅವ್ರ ಹತ್ರದಿಂದ ಅವ್ರ ಗಂಡನ ಬಟ್ಟೆಗಳನ್ನ ತಗೊಂಡು, ನೀವು ನಾಳೆ ಬನ್ನಿ. ಆಮೇಲೆ ಕತ್ಲಾದ್ಮೇಲೆ ಒಂದು ಮಡಿಕೆ ತಗೊಂಡು ಅದ್ರಲ್ಲಿ ಅವ್ರು ಕೊಟ್ಟಿರೋ ಬಟ್ಟೆ ಹಾಕಿ, ಭಗಿನಿ ಮಾಹಿತಂ ಸ್ವಪ್ನ ರೂಪಂ ತುಲ್ಯಂ ನಿತ್ಯ ಕೃತಂ ಭವೈಶ್ವ ಸಾಕ್ಷಾತ್ಕಾರಂ ಸ್ವಪ್ನ ರೂಪಂ ಕಲ್ಯಂ ಭಗಿನಿ ಮಾಹಿತಂ ಹಾಗಂತ ಮಂತ್ರ ಓದಿ, ತಿರು ನೀ ಎಲ್ಲಿದ್ಯಾ? ಯಾವ ಬರ್ತೀಯಾ? ಏನಕ್ಕೆ ವಾಪಸ್ ನೀನು ಬಂದೇ ಇಲ್ಲ? ನಿನ್ನ ಹೆಂಡತಿ ನಿಂಗೋಸ್ಕರ ಕಾಯ್ತಾ ಇದ್ದಾರೆ. ಆಮೇಲೆ ಕುಂಡದಲ್ಲಿ ಬಾಯಿ ಇಟ್ಟು ಪ್ರಶ್ನೆ ಕೇಳಿ ಮಡಿಕೆಯಲ್ಲಿದ್ದ ಬಟ್ಟೆ ತಗೊಂಡು ತಲೆ ಕೆಳಗಿಟ್ಕೊಂಡು ಮಡಿಕೆನ ತಲೆ ಮೇಲೆ ಹಾಕೊಂಡು ಮಲ್ಕೊಂಡ್ಬಿಟ್ಟ. ಅರ್ಧರಾತ್ರಿ ಆದ್ಮೇಲೆ ವಿಮ್ಮುಗೆ ಕನ್ಸಲ್ಲಿ ತಿರು ಕಾಣಿಸ್ತಾನೆ. ನಾನು ಅಡವಿ ಮಾರ್ಗದಲ್ಲಿ ಬರ್ತಾ ಇರ್ಬೇಕಾದ್ರೆ ಕೊಳ್ಳೇಗಾರರು ನನ್ನ ಕೊಂದು ನನ್ನ ದುಡ್ಡೆಲ್ಲ ದೋಚ್ಕೊಂಡು ಹೋದ್ರು. ನನ್ನ ಶವನ ಕೋಟೇರಿ ಗಡಿಯಲ್ಲಿ 8ನೇ ಮರದ ಹತ್ರ ಒಂದು ಹೊಂಡದಲ್ಲಿ ಹಾಕಿದ್ದಾರೆ. ನನ್ನ ಊರು ಮುಖ್ಯಸ್ಥರ ಬಳಿ 1,13,000 ಕೊಟ್ಟಿಟ್ಟಿದ್ದೀನಿ. ಅದನ್ನ ತಗೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಮದುವೆ ಮಾಡ್ಸಕ್ಕೆ ಹೇಳಿ. ನನ್ನ ಶವ ಕೊಳ್ತೋಗಿದೆ. ಬೇಗ ದಹನ ಸಂಸ್ಕಾರವನ್ನ ನಂಗೆ ಮಾಡಿ. ಕನ್ಸಲ್ಲಿ ತಿರು ಹೇಳಿದ್ದನ್ನೆಲ್ಲ ಮಾರನೇ ದಿನ ಕಲಾವತಿಗೆ ಹೇಳ್ತಾನೆ. ಕಲಾವತಿ ಹತ್ಕೊಂಡು ಹೋಗ್ಬಿಡ್ತಾಳೆ. ಅದ್ ಹೀಗಿರೋವಾಗ ಈ ದಿನ ಅಮಾವಾಸ್ಯೆ. ಕೋಟೇರು ಸುತ್ತಮುತ್ತ ಊರುಗಳಲ್ಲಿ ಡಂಗುರ ಹೊಡಿತಿದ್ದಾರೆ.
ಪಾರ ಹುಷಾರ್, ಪಾರ ಹುಷಾರ್. ಮಗುನ್ ತಗೊಂಡೋಗೋ ಅಮಾವಾಸ್ಯೆ ಇದು, ಎಲ್ರು ಕೂಡ ತುಂಬಾ ಜಾಗೃತಿಯಾಗಿರಿ. ಹೋಯ್, ಪಾರ ಹುಷಾರ್, ಪಾರ ಹುಷಾರ್. ಯಾರು ಎಷ್ಟೇ ಪ್ರಯತ್ನ ಪಟ್ರು ಮಕ್ಕಳನ್ನ ಎತ್ಕೊಂಡು ಹೋಗೋದನ್ನ ಮಾತ್ರ ನಿಲ್ಸಕ್ಕಾಗ್ತಿಲ್ಲ. ಜಗೋರಿ, ಘೋರ ಘೋರ ಜಗೋರಿ, ಕ್ಷುದ್ರರ ಮೂಲ ಕರಿತಿದೆ, ಬಾ ಹೋಗೋಣ. ಜಗೋರಿ, ಘೋರ ಘೋರ ಜಗೋರಿ, ಕ್ಷುದ್ರರ ಮೂಲ ಕರಿತಿದೆ, ಬಾ ಹೋಗೋಣ. ಆ ಅಸ್ಥಿಪಂಜರದ ರಥ ಊರಲ್ಲಿ ಕಾಲಿಡ್ತಾ ಇದ್ದ ಹಾಗೆ, ಎಲ್ರಿಗೂ ಗರ ಹೊಡೆದ ಹಾಗೆ ನಿಂತಿದ್ದವರು ನಿಂತ್ಕೊಂಡೇ ಇದ್ಬಿಟ್ರು. ಸುತ್ತಲೂ ಏನ್ ನಡೀತಾ ಇದೆಯೋ ಅದು ಗೊತ್ತಾಗ್ಲಿಲ್ಲ ಅವ್ರಿಗೆ. ಜಗೋರಿ, ಘೋರ ಘೋರ ಜಗೋರಿ, ಕ್ಷುದ್ರರ ಮೂಲ ಕರಿತಿದೆ, ಬಾ ಹೋಗೋಣ. ಜಗೋರಿ, ಘೋರ ಘೋರ ಜಗೋರಿ, ಕ್ಷುದ್ರರ ಮೂಲ ಕರಿತಿದೆ, ಬಾ ಹೋಗೋಣ. ಆ ಕೂಗನ್ನ ಕೇಳಿಸ್ಕೊಂಡ ಒಬ್ಬ ಚಿಕ್ಕವನು ನಿದ್ದೆಯಲ್ಲೇ ನಡ್ಕೊಂಡು ಹೋಗಿ ಕೂತ್ಕೊಂಡು ಆ ರಥದಲ್ಲಿ ಕೂತ್ಕೊಳ್ತಾನೆ. ಅಸ್ಥಿಪಂಜರದ ರಥ ಗಾಳಿಯಲ್ಲಿ ಹಾರ್ಕೊಂಡು ಹೋಗುತ್ತೆ. ಇದೆಲ್ಲ ಕಾವಲ್ ಕಾಯ್ತಿದ್ದವ್ರ ಎದುರುಗಡೆನೆ ನಡೀತಿತ್ತು. ಆದ್ರೂ ಅವ್ರಿಗೆ ಏನು ಕಾಣ್ದೆ ಕೇಳಿಸ್ದೆ ಮಾಯ ಸ್ಥಿತಿಯಲ್ಲಿದ್ರು. ಅಸ್ಥಿಪಂಜರ ರಥ ಹಾರು ಹೋದ್ಮೇಲೆ ಎಲ್ರಿಗೂ ಜ್ಞಾನ ಬರುತ್ತೆ. ಸ್ವಲ್ಪ ಹೊತ್ತಲ್ಲೇ ಏನು ಗೊತ್ತಿಲ್ಲದೆ ಇರೋ ಹಾಗೆ ಕಾವಲ್ ಕಾಯ್ತಾ ಇದ್ದಾರೆ. ಮಾರನೇ ದಿನಕ್ಕೆ ಗೊತ್ತಾಗುತ್ತೆ ಆ ಊರಲ್ಲಿ ಚಿಕ್ಕ ಮಗು ಕಾಣೆ ಆಗಿ ಹೋಗಿದ್ದಾನೆ ಅಂತ. ಊರಿನ ಜಮೀನ್ದಾರರು ಇದ್ದಕ್ಕಿದ್ದ ಹಾಗೆ ಬೆಟ್ಟದ ಮೇಲಿದ್ದಂತ ಸಿದ್ಧನಾಥ ಸ್ವಾಮೀಜಿ ಹತ್ರ ಹೋಗಿ, ಸ್ವಾಮಿ, ಕೋಟೇರು, ಸಿಲಿಗುಡಿ, ಚೆಂಗಳಪಟ್ಟು, ಚಿನ್ನಕಾಸಿ ಈ ರೀತಿ ಸುತ್ತಮುತ್ತ ಊರಲ್ಲಿ ಅಮಾವಾಸ್ಯೆ ರಾತ್ರಿ ಆದ್ರೆ ಸಾಕು, ಯಾರೋ ಒಬ್ಬ ಸಣ್ಣ ಮಗು ಕಾಣಿಸ್ದೇ ಹೋಗ್ಬಿಡ್ತಾನೆ. ಈ ಅಮಾವಾಸ್ಯೆ ಕೂಡ ಒಂದ್ ಸಣ್ಣ ಮಗುವನ್ನ ಯಾರೋ ಎತ್ಕೊಂಡು ಹೋಗ್ಬಿಟ್ರು. ತಗೊಂಡು ಹೋಗೋದು ಮನುಷ್ಯ ದೆವ್ವನ ಏನು ಗೊತ್ತಾಗ್ತಾ ಇಲ್ಲ. ಕಾಣದೆ ಹೋದ ಮಗ್ಳು ಜೀವಂತವಾಗಿದ್ದಾರಾ ಅಂತ ಕೂಡ ಗೊತ್ತಿಲ್ಲ ಸ್ವಾಮಿ. ಇದಕ್ಕೆ ನೀವೇ ಪರಿಹಾರ ಹೇಳಬೇಕು. ಸಿದ್ಧನಾಥ್ ತುಂಬಾ ಮಹಿಮೆ ಇರುವಂತ ಬಾಬಾ. ಯಾವಾಗ್ಲೂ ಧ್ಯಾನದಲ್ಲೇ ಇದ್ಕೊಂಡು ಊರಿಗಿಂತ ದೂರವಾಗಿ ಬೆಟ್ಟದ ಮೇಲೆ ಅವರ ಆಶ್ರಮದಲ್ಲಿರ್ತಾರೆ. ಮಂತ್ರತಂತ್ರ ವಿದ್ಯೆಯಲ್ಲಿ ಬಹಳ ಪಾಂಡಿತ್ಯ ಪಡ್ಕೊಂಡಿದ್ರು. ಸರಿ, ನಾನು ಊರಿಗೆ ಬರ್ತೀನಿ. ನಿನ್ನೆ ಕಾಣದೆ ಹೋದ ಆ ಮಕ್ಕಳು ಮನೆಗೆ ನನ್ ಕರ್ಕೊಂಡು ಹೋಗು. ಆಮೇಲೆ ಜಮೀನ್ದಾರ್ ಹಿಂದೆನೆ ಊರಿಗೆ ಬಂದು ಕಾಣೆ ಆಗಿರೋ ಮಗು ಮನೆಯಿಂದ ಮಗುವಿನ ಹೆಜ್ಜೆ ಗುರುತಿನ ಹಿಂದೆನೆ ಹೋದ್ರೆ ಅಲ್ಲಿ ಅಸ್ಥಿಪಂಜರದ ಹೆಜ್ಜೆ ಕೂಡ ಕಾಣಿಸುತ್ತೆ. ಆ ಹೆಜ್ಜೆಗಳ ಮೇಲಿದ್ದ ಮಣ್ಣನ್ನ ಅವನ ಮಡಿಕೆಲ್ ಹಾಕೊಂಡು, ಇದು ಮನುಷ್ಯರ ಕೆಲಸವಲ್ಲ, ಇದು ದುಷ್ಟ ಶಕ್ತಿಯ ಕೆಲಸ. ಆದ್ರೆ ಭಯ ಪಡಬೇಡಿ, ಅದನ್ನ ನಾನ್ ಮುಗಿಸ್ತೀನಿ. ಆಮೇಲೆ ಅವರ ಆಶ್ರಮಕ್ಕೆ ಹೋಗಿ ಅಸ್ಥಿಪಂಜರದ ಕೆಳಗಿದ್ದ ಮಣ್ಣನ್ನ ಒಂದು ಚಿಕ್ಕ ಮಡಿಕೆ ತರ ಮಾಡಿ ಅದನ್ನ ದೀಪಾಂಜನ ರಂಗೋಲಿಯಲ್ಲಿಟ್ಟು, ಮಾ ಮರ್ಮಿಣಿ ಗೋತ್ಯಂ ಗಂ ಗಾ ಕರ್ಮಣಿ ಓಪಿಯಂ ಗಂ ದಾ ಧರ್ಮಿಣಿ ಓಪಿಯಂ ಗಂ ಮಾ ಮರ್ಮಿಣಿ ಓಪಿಯಂ ಗಂ. ಆ ರೀತಿ ಮಂತ್ರ ಓದ್ತಿದ್ದ ಹಾಗೆ ಆ ಮಡಿಕೆ ಗಾಳಿಯಲ್ಲಿ ಹಾರಿ ಕೆಳಗಡೆ ಬಿದ್ದು ರಂಗೋಲಿಯಿಂದ ಪಡುವಣ ದಿಕ್ಕಿಗೆ ಹೋಗುತ್ತೆ. ಎಲ್ಲ ದೀಪಗಳು ಯಾರೋ ಊದಿರೋ ಹಾಗೆ ಆರ್ ಹೋಗುತ್ತೆ. ಪ್ರಾಣ ಇದೆ, ಮಗು ಜೀವಂತವಾಗಿದೆ. ಈ ಕಡೆಯಿಂದ ಪಡುವಣ ದಿಕ್ಕಿನಲ್ಲಿದ್ದಾನೆ, ಆದ್ರೆ ಖಚಿತವಾಗಿ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಈ ತಂತ್ರದಿಂದ ಕಾಣದೆ ಹೋದವರು ಎಲ್ಲಿದ್ರೂ ಕೂಡ ನಾನು ಅವನ ಹತ್ರ ಮಾತಾಡ್ತೇನೆ. ಆದ್ರೆ ದೀಪ ಆರೋಯ್ತು ಅಂದ್ರೆ ಯಾವುದೋ ಒಂದು ಶಕ್ತಿ ನನ್ನ ತಂತ್ರವನ್ನ ತಡೀತಾ ಇದೆ. ಹಾಗನ್ಕೊಂಡು ಅವರೇ ಪಡುವಣ ದಿಕ್ಕಿಗೆ ಮಗುನ ಹುಡುಕೊಂಡು ಕಾಡಿನ ಮಾರ್ಗದಲ್ಲಿ ಹೊರಟೆ ಬಿಟ್ರು. ಬಹಳಷ್ಟು ದಿನ ಪಡುವಣ ದಿಕ್ಕದಲ್ಲಿ ಪ್ರಯಾಣ ಮಾಡ್ತಾ ಮಗುಗೋಸ್ಕರ ಹುಡುಕ್ತಾ ಇದ್ರು ಕೂಡ ಮಗು ಎಲ್ಲಿದ್ದಾರೆ ಗೊತ್ತಾಗ್ದೆ ಬಹಳಷ್ಟು ಬೇಜಾರಾಗಿ ಒಂದು ಮರದ ಕೆಳಗೆ ಮಲಗ್ತಾರೆ. ಅದೇ ಮರದ ಮೇಲೆ ಪುಟ್ಟದೇವ ಕೂತ್ಕೊಂಡು ತಾಮ್ರದ ನಾಣ್ಯ ತಿಂತಾ ಇತ್ತು. ಸಿದ್ದರಾಜ್ನ ನೋಡಿದ ಕೂಡ್ಲೆ, ಪ್ರಶಾಂತವಾಗಿ ಮನುಷ್ಯರಿಂದ ದೂರ ಇದ್ದು ತಾಮ್ರದ ನಾಣ್ಯವನ್ನ ತಿನ್ನೋಣ ಅಂದ್ರೆ ಯಾರಿವನು ಇಲ್ಲಿ ಬಂದ್ಯಾನೆ? ಇರೋ ಹೆದರ್ಸಿ ಓಡಿಸ್ತೇನೆ. ಆಗ ಹೇಗೋ ನಾನು ಯಾರಿಗೂ ಕಾಣೋದಿಲ್ಲ ಏನೂ ಇಲ್ಲ ಅಂತ ಅದ್ರ ಕೂದಲ್ನ ಸಿದ್ದರಾಜ್ ಮೂಗಲಿಟ್ಟು ವಿಚಿತ್ರವಾಗಿ ನಗ್ತಾ ಇರುತ್ತೆ. ಮೂಗಲಿ ಕೂದಲಿಟ್ಟಿದ್ಕೆ ಸಿದ್ದರಾಜ್ ಎದ್ದು, ಏ ದೇವ, ನನ್ನ ಹತ್ರ ನೀನು ಆಟ ತೋರಿಸ್ತೀಯ? ಭಸ್ಮ ಮಾಡ್ಬಿಡ್ತೀನಿ. ಅಯ್ಯೋ, ನಾನು ಹಿಂಗೆ ಕಾಣಿಸ್ತಾ ಇದ್ದೀನಾ? ಆದ್ರೆ ನೀವು ಸಾಮಾನ್ಯರು ಅಲ್ಲ, ನನ್ನ ಕ್ಷಮಿಸಿ. ಆಮೇಲೆ ಅವನು ಯಾರು ಅಂತ ಹೇಳಿ
ಸ್ವಾಮಿ ನೀವೇನಕ್ಕೆ ಈ ಅಡವಿಗೆ ಬಂದ್ರಿ? ಸಿದ್ಧನಾಥ್ ಅವನು ಯಾಕೆ ಈ ಕಾಡಲ್ಲಿ ಯಾರನ್ನ ಹುಡುಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ನಾನು ಕೂಡ ನಿಮ್ಮ ಜೊತೆಗೆ ಬರ್ತೀನಿ, ನಿಮಗೆ ಸಹಾಯವನ್ನ ಮಾಡ್ತೀನಿ. ಹೇಗೋ ನಂಗೆ ತಿನ್ನೋದಕ್ಕೆ 1 ತಿಂಗಳಿಗೆ ಬೇಕಾದ ತಾಮ್ರದ ನಾಣ್ಯ ಇದೆ. ಹಾಗೆ ಹೇಳಿ ಸಿದ್ಧನಾಥ್ ಹಿಂದೆನೆ ಹೋಗುತ್ತೆ. ಅಷ್ಟರಲ್ಲಿ ಅಲ್ಲಿ ಕೋಟೇರದಲ್ಲಿ ಬಹಳ ಹುಷಾರ್, ಬಹಳ ಹುಷಾರ್. ಮಕ್ಕಳು ಎತ್ಕೊಂಡು ಹೋಗೋ ಅಮಾವಾಸ್ಯೆ ಇದು, ಎಲ್ರೂ ತುಂಬಾ ಎಚ್ಚರಿಕೆಯಿಂದಿರಿ. ಬಹಳ ಹುಷಾರ್, ಬಹಳ ಹುಷಾರ್. ಅರ್ಧರಾತ್ರಿ ದಾಟ್ತು. ಊರೆಲ್ಲ ನಿರ್ಮಾನುಷವಾಗಿತ್ತು. ಕೆಲವು ಯುವಕರು ಊರಲ್ಲಿ ಕಾವಲು ಕಾಯ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ಬೆಂಕಿ. ಅಸ್ಥಿಪಂಜರದ ರಥ ಕೋಟೇರು ಊರ್ ಮೇಲೆ ಹಾರ್ಕೊಂಡು ಹೋಗ್ತಾ ಇದೆ. ಅದರ ಶಬ್ದಕ್ಕೆ ಎಲ್ಲಿನವರು ಅಲ್ಲೇ ಸ್ತಬ್ಧವಾಗಿ ನಿಂತ್ಕೊಂಡ್ಬಿಡ್ತಾರೆ. ಜಗೋರಿ, ಘೋರ ಘೋರ ಜಗೋರಿ, ಕ್ಷುದ್ರರ ಮೂಲ ಕರೀತಿದೆ, ಬಾ ಹೋಗೋಣ. ಆ ಕೂಗು ಮಲಗಿದ ಸುಮಿತ್ಗೆ ಕೇಳಿಸುತ್ತೆ. ಅವರ ಪ್ರಮೇಯ ಗೊತ್ತಿಲ್ದೇನೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಕಾಲ್ಗೆ ದೊಡ್ಡ ಮುಳ್ಳು ಚುಚ್ಕೊಳ್ಳುತ್ತೆ. ಆದ್ರೂ ಕೂಡ ಜ್ಞಾನ ಬರಲಿಲ್ಲ. ರಕ್ತ ಸುರಿತಾ ಇದ್ರೂ ಕೂಡ ನೋವು ಗೊತ್ತಾಗ್ಲಿಲ್ಲ ಸುಮಿತ್ಗೆ. ನೇರವಾಗಿ ಹೋಗಿ ರಥದಲ್ಲಿ ಕೂತ್ಕೊಳ್ತಾನೆ. ಇದ್ದಕ್ಕಿದ್ದ ಹಾಗೆ ಅಸ್ಥಿಪಂಜರದ ರಥ ಗಾಳಿಯಲ್ಲಿ ಹಾರ್ಕೊಂಡು ಹೋಗುತ್ತೆ. ಕಾವಲು ಮಾಡ್ತಿದ್ದವ್ರಿಗೆಲ್ಲ ಭ್ರಮೆ ಇಳಿದು ಮಾಮೂಲು ಸ್ಥಿತಿಗೆ ಬಂದ್ರು. ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದಂಥ ಅಸ್ಥಿಪಂಜರದ ರಥದಿಂದ ಸುಮಿತ್ ಕಾಲಿಂದ ಜಾರದಂಥ ರಕ್ತದ ಚುಕ್ಕೆ ಸಿಲಿಗುರಿ ಅರಣ್ಯ ಭಾಗದಲ್ಲಿ ಒಂದು ಹುತ್ತದ ಮೇಲೆ ಬೀಳುತ್ತೆ. ಸುಮಿತ್ ಕಾಣದೆ ಹೋಗಿದ್ದಾನೆ ಅನ್ನೋದು ಗೊತ್ತಾಗಿ ಊರಲ್ಲಿ ಎಲ್ಲರೂ ಬಾಧೆ ಪಡ್ತಿದ್ರು. ಸುಮಿತ್ನ ಪ್ರಾಣದಿಂದ ರಕ್ಷಣೆ ಮಾಡಿದಕ್ಕೆ 1,00,000 ವರಹ ಬಹುಮಾನ ಕೊಡ್ತೀನಿ ಅಂತ ಊರಿನ ಜಮೀನ್ದಾರರು ಪ್ರಕಟಣೆ ಮಾಡಿದ್ರು. ಇದ್ ಹೀಗಿರುವಾಗ ಒಂದಿನ ಸಿರುಗುಡಿಯಲ್ಲಿದ್ದಂತ ವಿಮ್ಮು ಹತ್ರ ಒಬ್ಬ ಅಜ್ಜಿ ಬಂದು, ಮಗು, ನೀನು ಸತ್ತೋಗಿರೋರ ಹತ್ರ ಮಾತಾಡ್ಬೋದಂತೆ ಅಲ್ವಾ? ನಮ್ಮವರು ತೀರೋಗಿ 11 ದಿನ ಆಗಿದೆ. ನನ್ನ ಮಗಳಿಗೆ ಹಾರ ಮಾಡಿಸ್ಕೊಡೋದಕ್ಕೋಸ್ಕರ ಪಟ್ಟಣದಲ್ಲಿ ಆಚಾರಿಗೆ ದುಡ್ಡು ಕೊಟ್ಟಿದ್ರು. ಯಾವ ಕೆಟ್ಟವನಿಗೆ ದುಡ್ಡು ಕೊಟ್ಟಿದ್ರೋ ಏನೋ, ವಿವರ ಗೊತ್ತಿಲ್ಲ. ಸ್ವಲ್ಪ ಅವ್ರ ಹತ್ರ ಮಾತಾಡಿ ತಿಳ್ಕೊ. ಬೇಕಾದ್ರೆ ನೀನ್ ಮಾಡೋ ಸಹಾಯಕ್ಕೆ ಈ ದುಡ್ಡನ್ನು ತಗೋ. ಆಗ ಹೇಳಿ ವಿಮ್ಮು ಕೈಯಲ್ಲಿ ದುಡ್ಡು ಕೊಡಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅಯ್ಯೋ ಅಜ್ಜಿ, ನಂಗೆ ದುಡ್ಡೆಲ್ಲ ಬೇಡ, ತಾತಂದು ಏನಾದ್ರೂ ವಸ್ತು ಇದ್ರೆ ಕೊಡು. ಆಮೇಲೆ ಅಜ್ಜಿ ಕಡೆಯಿಂದ ತಾತನವರ ತಲೆಭಾಗ ತಗೊಂಡು ಅಜ್ಜಿನ ಮಾರನೇ ದಿನ ಬಾ ಅಂತ ಹೇಳಿ ಹೊಸ ಕುಂಡಗಳನ್ನ ಮಾಡೋದಕ್ಕೆ ಮಣ್ಣಿಲ್ಲ ಅಂದ್ರೇನು ಖಾಲಿ ಬಂಡಿ ಇಟ್ಕೊಂಡು ಅಡವಿಗೆ ಹೋದ. ಒಳ್ಳೆ ಮಣ್ಣಿಗೋಸ್ಕರ ಹುಡುಕ್ತಾ ಇದ್ದ ವಿಮುಗೆ ಬಿದ್ದೋಗಿರೋ ಹುತ್ತ ಕಾಣಿಸಿ, ಅರೆ ಹೊತ್ತು ಮಣ್ಣು, ಇದ್ರ ಒಳ್ಳೆ ಪಾತ್ರೆ ಮಾಡ್ಬೋದು. ಹಾಗಂತ ಹುತ್ತದ ಮಣ್ಣನ್ನ ಗಾಡಿಯಲ್ಲಿ ಎತ್ಕೊಂಡು ಮನೆಗೆ ಹೋಗಿ ಆ ಮಣ್ಣಿಂದ ಒಂದು ಕುಂಡವನ್ನ ಮಾಡಿ ಅಜ್ಜಿ ಕೊಟ್ಟಂತ ದಿಂಬಿನ ಒಂದು ಭಾಗನ ಅಲ್ಲಿಟ್ಟು, ಮಗನಿ ಮಾಹಿತಂ ಸ್ವಪ್ನ ರೂಪಂ ಕಲ್ಯಂ ನಿಶ್ಚಕೃತಂ ಉಪವಿಶ್ವ ಸಾಕ್ಷಾತ್ಕಾರಂ ಸ್ವಪ್ನ ರೂಪಂ ಮಗನಿ ಮಾಹಿತಂ ಮಗನಿ ಮಾಹಿತಂ ಮಂತ್ರ ಓದಿ, ತಾತ ನೀನು ಹಾರ ಮಾಡು ಅಂತ ಯಾರಿಗೆ ದುಡ್ಡು ಕೊಟ್ಟೆ? ಆ ರೀತಿ ಪ್ರಶ್ನೆ ಕೇಳಿ ಮಡಕೆನ ತಲೆ ಕೆಳಗಿಟ್ಕೊಂಡು ಮಲಗ್ದ. ಅರ್ಧರಾತ್ರಿ ದಾಟಿದ್ಮೇಲೆ ಮಡಕೆಯಲ್ಲಿ ತಾತ ಕಾಣಿಸಿ, ಪಟ್ನದಲ್ಲಿ ಹಾರ ಮಾಡಕ್ಕೆ ಯಾರಿಗೆ ದುಡ್ಡು ಕೊಟ್ಟಿದ್ನೋ ಹೇಳಿ ಮಾಯ ಆಗಿದ ತಕ್ಷಣ ಕನ್ಸಿಗೆ ಸುಮಿತ್ ಬರ್ತಾನೆ. ನನ್ನ ಕಾಪಾಡು, ನನ್ನ ಜೊತೆ ಇನ್ನಷ್ಟು ಸುಮಾರು ಜನ ಮಕ್ಕಳಿದ್ದಾರೆ, ಅವ್ರನ್ನ ಕೂಡ ಕಾಪಾಡು. ಬೇಗ ಕಾಪಾಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಸತ್ತೋಗ್ತಾರೆ. ಖಗೋಳಕ್ಕೆ ಬೇಗ ಬಾ. ಹಾಗಂತ ಮಾಯ ಆಗ್ಬಿಟ್ಟ. ಆ ಕನ್ಸಿಗೆ ವಿಮು ಬೆಚ್ಚ ಬಿದ್ದು ಎದ್ದು, ಈ ಮಗು ಯಾರು? ನಾನು ಕರೀದೆ, ಅವನ ವಸ್ತುವನ್ನು ಪಾತ್ರೆಯಲ್ಲಿ ಹಾಕ್ದೆ, ನನ್ನ ಕನ್ಸಿಗೆ ಹೇಗ್ ಬಂದ? ಹಾಗನ್ಕೊಂಡು ಮಲ್ಕೊಂಡ್ಬಿಟ್ಟ. ಅಲ್ಲಿ ಪಡುವಣ ದಿಕ್ಕಲ್ಲಿ ಪ್ರಯಾಣ ಮಾಡ್ತಾ ಮಗುಗೋಸ್ಕರ ಸಿದ್ಧನಾಥ್ ಮತ್ತೆ ಪುಟ್ಟದೇವ ಹುಡುಕ್ತಾ ಇರ್ತಾರೆ. ಆದ್ರೂ ಯಾವುದೇ ಆಧಾರ ಅವ್ರಿಗೆ ಕಾಣಿಸ್ಲೇ ಇಲ್ಲ. ಅವನ ಎಲ್ಲಿದ್ದಾನೆ? ನನ್ನ ಮಂತ್ರಶಕ್ತಿಯಿಂದ ಕೂಡ ಅವನ್ನ ಕಂಡಿಡೋದಕ್ಕೆ ಆಗ್ತಾ ಇಲ್ಲ. ನನ್ನ ಅಂಜನಕ್ಕೂ ಕೂಡ ಸಿಕ್ಕಿಲ್ಲ ಅವನು, ಅದಕ್ಕೆ ಹುಡುಕಾಟ.
ಇದೆಲ್ಲ ಸರಿಯಾಗಲ್ಲ. ಬಾ ಮಾಂತ್ರಿಕ ಅಜ್ಜಿಯ ಸಹಾಯವನ್ನ ಕೇಳೋಣ. ಈ ಸಮಸ್ಯೆನ ನಮ್ಮ ಅಜ್ಜಿ ಬೇಗ ಪರಿಹಾರ ಮಾಡ್ತಾರೆ. 2 ದಿನದೊಳಗೆ ಅವನನ್ನ ಕಂಡಿಡ್ದಿಲ್ಲ ಅಂದ್ರೆ ನಾನು ಸೋತೆ ಅಂತ ಒಪ್ಕೊಂಡು ನೀನು ಹೇಳಿದ ಹಾಗೆ ನಿಮ್ಮ ಅಜ್ಜಿಯ ಬಳಿ ಸಹಾಯಕ್ಕೆ ನಾನು ಬರ್ತೀನಿ. ಹಾಗೆ ಅವರ ಹುಡುಕಾಟ ಮುಂದುವರಿಸ್ಕೊಂಡು ಪರ್ವತಗಳು ಮೂಲೆ ಮೂಲೆಗಳು ಹುಡುಕಿದ್ರು. ಬೆಳಗಾಯಿತು. ಅಜ್ಜಿಗೆ ತಾತ ರಾತ್ರಿ ಕನ್ಸಲ್ಲಿ ಹೇಳಿದ್ದನ್ನೆಲ್ಲ ಹೇಳ್ತಾನೆ ವಿಮು. ಓ, ಅಲ್ಲಿ ಕೊಟ್ಟಿದ್ದಾರಾ? ರಸೀದಿ ಎಲ್ಲಿಕ್ಕಿದ್ದಾರೆ ಅಂತ ಹೇಳಿಲ್ವಾ ಮಗ್ನೆ? ರಸೀದಿ ಇಲ್ಲ ಅಂದ್ರೆ ಆ ಸೇಟು ಕೊಡೋದಿಲ್ಲ ಅಲ್ವಾ? ಸರಿ, ಈ ದಿನ ರಾತ್ರಿ ರಶೀದಿ ಎಲ್ಲಿಟ್ಟಿದ್ದಾನಂತ ಕೇಳಿ ನಾಳೆ ಹೇಳ್ತೀನಿ. ಆಮೇಲೆ ಮತ್ತೆ ಮಂತ್ರ ಹೇಳಿ, ಭಗಿನಿ ವಾಹಿತಂ ಸ್ವಪ್ನರೂಪಂ ಕಲ್ಯಂ ನಿತ್ಯಕೃತಂ ಉಪವಿಶ್ವ ಸಾಕ್ಷಾತ್ಕಾರಂ ಸ್ವಪ್ನರೂಪಂ ಕಲ್ಯಂ ಭಗಿನಿ ಮಾಹಿತಂ ರಶೀದಿ ಎಲ್ಲಿಟ್ಟಿದ್ಯಾ ತಾತ? ಆ ರೀತಿ ಮಡಿಕೆಗೆ ಪ್ರಶ್ನೆ ಕೇಳಿ ಯೋಚನೆ ಮಾಡ್ತಿರ್ತಾನೆ. ಹೌದು, ನಿನ್ನೆ ರಾತ್ರಿ ಯಾರೋ ಕಾಪಾಡಿ ಅಂತ ಕನ್ಸಿಗೆ ಬಂದ ಅಲ್ಲ? ಹೌದು, ಸತ್ತೋರು ಮಾತ್ರ ನನ್ನ ಕನ್ಸಿಗೆ ಬರ್ತಾರೆ. ಸತ್ತೋರನ್ನ ಹೇಗ್ ಕಾಪಾಡಕ್ಕಾಗತ್ತೆ? ಒಂದ್ ವೇಳೆ ನಿಜವಾಗ್ಲೂ ಬದುಕಿ ಇದಾನಾ? ಹಾಗನ್ಕೊಂಡು ಮಡಿಕೆಯಲ್ಲಿ ಬಾಯಿಟ್ಟು, ನೀನು ಬದುಕೇ ಇದ್ರೆ ಎಲ್ಲಿದ್ಯಾ ಅಂತ ನಂಗೆ ಹೇಳು. ನೀನು ಜೀವಂತವಾಗಿದೆ ಅಂತ ನಂಗೆ ತೋರ್ಸು. ಆ ರೀತಿ ಮಡಿಕೆಗೆ ಹೇಳಿ ಮುಖಕ್ಕೆ ಮಡಿಕೆ ಹಾಕೊಂಡು ನಿದ್ದೆ ಮಾಡ್ಬಿಡ್ತಾನೆ. ಅರ್ಧರಾತ್ರಿ ಆದ್ಮೇಲೆ ಕನ್ಸಲ್ಲಿ ತಾತ ಬಂದು, ಮನೆ ಮೂಲೆಯ ನನ್ನ ಪೆಟ್ಟಿಗೆಯಲ್ಲಿ ಬಂಗಾರವನ್ನ ಮಾಡು, ಅವನ ರಸೀದಿ ಇದೆ, ನನ್ನ ಹೆಂಡತಿಗೆ ಹೇಳು. ಹಾಗೆ ಹೇಳಿ ಮಾಯ ಆದ್ಮೇಲೆ ವಿಮ್ಮು ಕನ್ಸಲ್ಲಿ ಸುಮಿತ್ ಬಂದು, ನಾನು ಬದುಕಿದ್ದೀನಿ, ಇನ್ನು 7 ದಿನದಲ್ಲಿ ನಂಗೆ 7 ವರ್ಷ ಆಗುತ್ತೆ. ಶುದ್ರರ ಮೂಲೆಗೆ ನನ್ನ ಬಲಿ ಕೊಡ್ತಾ ಇದ್ದಾರೆ, ನನ್ನ ಕಾಪಾಡಿ. ಖಗೋಳ ಕೊನೆಯ ಪರ್ವತದ ಗುಹೆಯಲ್ಲಿದ್ದೀನಿ, ನನ್ನ ಕಾಪಾಡಿ. ಹಾಗೆ ಹೇಳಿ ಅವನ ಚೂಪಾದ ಉಗುರುಗಳಲ್ಲಿ ವಿಮು ಮೇಲೆ ಏನೋ ಗೀಚಿ ಹಾಗೆ ಕನ್ಸಲ್ಲಿ ಮಾಯ ಆಗ್ತಾನೆ. ಬೆಳಗ್ಗೆ ಆಗ್ತಿದ್ದ ಹಾಗೆ ವಿಮು ನಿದ್ದೆಯಿಂದ ಎದ್ದು ಹೋಗಿ ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ಕನ್ಸಲ್ ಕಂಡ ಹಾಗೆ ಹಣೆ ಮೇಲೆ ಸ್ವಸ್ತಿಕ್ ಆಕಾರದಲ್ಲಿ ಉಗುರಿಂದ ಗೀಚಿರೋ ಚಿಹ್ನೆ ಇತ್ತು. ತಕ್ಷಣ ಊರಿನ ಜಮೀನ್ದಾರರು ಮನೆಗೆ ಹೋಗಿ ಅವನಿಗೆ ಬಂದ ಕನ್ಸಿನ ಬಗ್ಗೆ ಅವ್ರಿಗೆ ಹೇಳ್ತಾನೆ. ನಿನ್ ಕನ್ಸಿಗೆ ಬಂದಿದ್ದಾನೆ ಅಂದ್ರೆ ಅವ್ನ್ ಸತ್ ಹಾಗೆ. ನಿಮ್ಮ ಅಜ್ಜಿ ಶಕ್ತಿ ಬಗ್ಗೆ ನಂಗೆ ಗೊತ್ತು. ಸತ್ತೋರನ್ನು ಹುಕ್ಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವರೇನು ಮನ್ಸಿಗೆ ಹಾಕೊಳ್ಳಿಲ್ಲ. ಮಾಡಕ್ಕೇನೂ ಇಲ್ದೆ ಹಿಂದೆ ಬರ್ತಾ ಇದ್ದ ವಿಮುಗೆ ಕನ್ಸಲ್ಲಿ ಸುಮಿತ್ ಹೇಳಿದ ಮಾತುಗಳು ತಲೆಯಲ್ಲಿ ಗಿರ್ರಂತ ಇತ್ತು. ಇನ್ನು 7 ದಿನದಲ್ಲಿ ನನ್ನ ಕೊಲ್ತಾರೆ, ದಯವಿಟ್ಟು ನನ್ನ ಕಾಪಾಡಿ. ಮಾತ್ ಕೊಡು, ಒಳ್ಳೇದ್ ಮಾಡ್ತೀನಿ ಅಂತ ಮಾತ್ ಕೊಡು. ಯಾವುದೇನೇ ಆದ್ರೂ ಕನ್ಸಲ್ಲಿ ಸಹಾಯ ಕೇಳಿದ ಸುಮಿತ್ಗೆ ಹೇಗಾದ್ರೂ ಸಹಾಯ ಮಾಡಬೇಕು ಅಂತ ಖಗೋಳ ಕೋಣೆಗೆ ಒಬ್ನೇ ಹೋಗ್ತಾನೆ. 2 ದಿನ ಕಾಡಿನ ರಸ್ತೆಯಲ್ಲಿ ಹೋದ್ಮೇಲೆ ತುಂಬಾ ಸುಸ್ತಾಗಿ ಒಂದು ಮರದ ಕೆಳಗೆ ಮಲಗಿರ್ತಾನೆ. ಅದೇ ಮಾರ್ಗದಲ್ಲಿ ಬರ್ತಾ ಇರುವಂತ ಸಿದ್ಧನಾಥ್ಗೆ ವಿಮು ಕಾಣಿಸಿ ವಿವರಣೆ ಕೇಳ್ತಾನೆ. ಇಬ್ರು ಮಾತಾಡ್ಕೊಂಡ್ಮೇಲೆ ಗೊತ್ತಾಯ್ತು ಇಬ್ರು ಹುಡುಕ್ತಾ ಇರೋದು ಒಂದೇ ಜಾಗ ಅಂತ. ಅಂದ್ರೆ ನೀ ಹೇಳ್ತಾ ಇರೋದು ಮಾಯ ಆಗ್ತಾ ಇರೋ ಸಣ್ಣ ಮಕ್ಳ ಬಗ್ಗೆನಾ? ಹೌದು, ನನ್ ಕನ್ಸಿಗೆ ಬಂದಿದ್ದು ಸಣ್ಣ ಹುಡುಗ. 7 ದಿನದಲ್ಲಿ 7 ವರ್ಷ ಆಗುತ್ತೆ ಅಂತೆ. ನನ್ನ ರೀತಿ ಸುಮಾರು ಜನ ಇದ್ದಾರೆ ಅಂತ ಅವ್ನು ಹೇಳ್ದ. ನೀವು ಹುಡ್ಕೋದು ಅವನ್ನೇ ಅಂತ ಅನ್ಸುತ್ತೆ. ಹಬ್ಬ, ಇವನ ಹತ್ರ ಮಾತಾಡಿದಕ್ಕೆ ದಾರಿ ಗೊತ್ತಾಯ್ತು. ಬನ್ನಿ ಹೋಗಿ ಕಾಪಾಡೋಣ. ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಹೋ, ಇವ್ ನಿಂಗೆ ಕಾಣಿಸೋದಿಲ್ಲ ಅಲ್ಲ ವಿಮ್ಮು. ನಾನು ನನ್ನ ಸ್ನೇಹಿತ ಪೊಟ್ಟಿದವದ ಹತ್ರ ಮಾತಾಡ್ತಿದ್ದೀನಿ. ಅವ್ ನಿಂಗೆ ಕಾಣಿಸೋದಿಲ್ಲ. ಆಮೇಲೆ 3 ಜನ ಸೇರ್ಕೊಂಡು ಹೋಗ್ತಾ ಖಗೋಳ ಕೋಣೆಯಲ್ಲಿರುವಂತ ಪರ್ವತಕ್ಕೆ ಹೋಗಿ ಗುಹೆಯೊಳಗೆ ಹೋಗಿ ನೋಡಿದ್ರೆ ಒಣಗೋಗಿರೋ ಬಹಳ ಮರಗಳಿದ್ವು. ಅವುಗಳಿಗೆ ಒಂದು ಎಲೆ ಕೂಡ ಇರಲಿಲ್ಲ. ಆದ್ರೆ ಒಂದು ಮರಕ್ಕೆ ಒಂದು ಹಣ್ಣಿತ್ತು. ಅದು ಲಬ್ ಡಬ್ ಅಂತ ಹೃದಯ ಹೊಡ್ಕೊಳ್ಳೋ ಹಾಗೆ ಹೊಡ್ಕೊಳ್ತಾ ಇತ್ತು. ಮರಗಳನ್ನೆಲ್ಲ ನೋಡ್ತಾ ಇದ್ರೆ ಒಂದು ಮರದ ಮೇಲೆ ಸ್ವಸ್ತಿಕ್ ಗುರುತು ಕೆತ್ತಿದ್ರು. ಈ ಗುರ್ತೆ ನನ್ನ ಕನ್ಸಲ್ಲಿ ಕಂಡವನು ಈ ರೀತಿ ಗೀಚಿ ಹೇಳ್ದ. ಗುಹೆಯಲ್ಲಿ ಯಾರೋ ಇದ್ದಾರೆ. ಆಮೇಲೆ ಒಳಗಡೆ ಹೋಗಿ ನೋಡಿದ್ರೆ 2 ಕೊಳ್ತಿರೋ ಶವಗಳು, ಅವುಗಳನ್ನ ಕಾವಲ್ ಕಾಯ್ತಿದ್ದಂತ ಅಸ್ಥಿ ಪಂಜರ. ಸಮಯ ಕಾಯ್ಕೊಂಡು ದೊಡ್ಡ ಬಂಡೆ ಹಿಂದ್ಗಡೆ 3 ಜನ ಬಚ್ಚಿಟ್ಕೊಂಡಿದ್ರು. ಅಷ್ಟರಲ್ಲಿ ಅಸ್ಥಿ ಪಂಜರದ ರಥ ಬಂದು ಗುಹೆಯೊಳಗೆ ಇಳಿಯತ್ತೆ. ಅದರಲ್ಲಿದ್ದ ಮಗುನ ಹಣ್ಣಾಗಿ ಬದಲಾಯಿಸ್ಬಿಡುತ್ತೆ ಆ ಅಸ್ಥಿ ಪಂಜರ. ಇವನ್ ಜೊತೆಗೆ 49 ಮಂದಿ
7 ವರ್ಷದ ಒಂದು ಹುಡುಗ ಸಿದ್ಧ ನಾಳೆ ಮಧ್ಯಾಹ್ನ ಈ 49 ಜನರನ್ನ ಬಲಿ ಕೊಟ್ಟು ನನ್ನ ಅಪ್ಪ ಅಮ್ಮನಿಗೆ ಮತ್ತೆ ಜೀವ ಬರ್ಸ್ತೀನಿ. ಇದೇ ಸಮಯ ನೋಡ್ಕೊಂಡು 3 ಜನ ಹೋಗಿ ಅವ್ರ ಮೇಲೆ ಬಿದ್ರು. ಬಿಂಬು, ಆ 2 ಶವಗಳಿಗೆ ಬೆಂಕಿ ಕೊಡು. ಅಲ್ಲಿ ಉರಿತಾ ಇರೋಂಥ ದೀಪದಿಂದ ಅದ್ರೊಳಗಡೆ ಇದ್ದ ಎಣ್ಣೆನ ಆ ಕೊಳ್ತಿರೋ ಶವಗಳ ಮೇಲೆ ಸುರಿದು ಬೆಂಕಿ ಹಚ್ಚಿದ ಕೂಡ್ಲೆ ಅಸ್ಥಿಪಂಜರ ರಥ ತನ್ನಷ್ಟಕ್ಕೆ ತಾನೇ ಉರಿದೋಗುತ್ತೆ. ಕಾವಲ್ ಮಾಡ್ತಿದ್ದ ಅಸ್ಥಿಪಂಜರನ ಸಿದ್ಧನಾಥ್ ಭಸ್ಮ ಮಾಡ್ಬಿಡ್ತಾನೆ. ಮರದಲ್ಲಿ ಹಣ್ಣಾಗಿದ್ದಂತ ಮಕ್ಕಳು ಮಾಮೂಲಾಗಿ ಬದಲಾಗ್ತಾರೆ. ಅವ್ರನ್ನ ಅವ್ರವ್ರ ಊರು ಕಳಿಸ್ಬಿಡ್ತಾರೆ. ವಿಮೋ, ನಿನ್ ಕನ್ಸಿಗೆ ಸುಮಿತ್ ಬಂದು ಇದ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಈ ಮಕ್ಕಳೆಲ್ಲ ಬಲಿ ಆಗ್ತಾ ಇದ್ರು. ಹೌದು, ಅದು ಸರಿ. ನನ್ ಕನ್ಸಿಗೆ ನೀ ಹೆಂಗ್ ಬಂದೆ ಸುಮಿತ್? ನೀನು ಮಾಡಿದ ಆ ಮಡಿಕೆಯಲ್ಲಿ ನನ್ನ ರಕ್ತ ಬೆರೆಸಿದ್ರಿಂದ ನಿಂಗೆ ನನ್ನ ಅಳು ಕೇಳಿಸ್ತು. ಹಣ್ಣಿನ ರೂಪದಲ್ಲಿರುವಾಗ ನಾವು ಸತ್ತ ಹಾಗೆ, ಅದಕ್ಕೆ ನಿನ್ನ ಕನ್ಸಿಗೆ ನಾ ಬಂದೆ. ಅರ್ಧರಾತ್ರಿ ಆದಮೇಲೆ 3 ರಾತ್ರಿಯಲ್ಲಿ ಹಣ್ಣಿಂದ ಮನುಷ್ಯ ರೂಪ ನಂಗೆ ಬರುತ್ತೆ. ತಿನ್ನೋದಕ್ಕೆ ದಿನವೂ ಕೂಡ ಮಾಂಸವನ್ನ ಅಸ್ಥಿಪಂಜರ ನಮಗೆ ಕೊಡ್ತಾ ಇತ್ತು. ಆ ಮೂಳೆಯಿಂದ ಮರದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನ ಹಾಕ್ತೆ. ಈ ಗುಹೆಯಲ್ಲಿ ಇದ್ದಿದ್ರಿಂದ ಹೊರಗಿನ ಪ್ರಪಂಚಕ್ಕೆ ಸಂಬಂಧ ಇರಲ್ಲ. ಆ ರೀತಿ ಸಮಯದಲ್ಲಿ ನನ್ನ ಮಾತನ್ನ ಕೇಳಿ ಒಬ್ರು ನನ್ನ ಕನಸಲ್ಲಿ ನೋಡ್ತಾ ಇದ್ದೇನಂತ ನನ್ನ ಕಾಪಾಡೋದಕ್ಕೆ ಹೇಳ್ದೆ. ಹೌದು, ಆ ಕೊಳೆತ ಶವ ಎಲ್ಲ ಯಾರು? ಅವು ಅಬ್ರಕ ಡಬ್ರಕ ಅನ್ನೋ ಗಂಡ ಹೆಂಡತಿ. ಅವರು ಬದುಕಿರುವಾಗ ಕ್ಷುದ್ರ ಮಾಂತ್ರಿಕರು. ಅವರು ಸತ್ರು ಕೂಡ ಮತ್ತೆ ಬದುಕಬೇಕು ಅಂತ ಅವರ ಮಗನನ್ನ ಕ್ಷುದ್ರ ರಮೋಲಗೆ ಬಲಿ ಕೊಟ್ರು. ಅವ್ರ ಮಗ ಪ್ರೇತವಾಗಿ ಗುಹೆಯಲ್ಲೇ ಇದ್ದ. ಅಬ್ರಕ ಡಬ್ರಕ ಸತ್ ಮೇಲೆ ಅವರ ಶವವನ್ನ ಈ ಗುಹೆಗೆ ತಂದು ಮತ್ತೆ ಅವ್ರನ್ನ ಉಳಿಸ್ಕೋಬೇಕು ಅಂತ 7 ವರ್ಷ ತುಂಬದ 49 ಗಂಡು ಮಕ್ಕಳನ್ನ ಕ್ಷುದ್ರ ರಮೋಲಗೆ ಬಲಿ ಕೊಡಬೇಕು ಅಂತ ಅವನ ಪ್ರೇತ ಶಕ್ತಿಯಿಂದ ಅಸ್ಥಿಪಂಜರ ರಥವನ್ನ ಸೃಷ್ಟಿ ಮಾಡ್ದ. ಅದರಿಂದ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಕೊನೆ ಸಮಯದಲ್ಲಿ ಅವನ ಕೊಂದು ನೀವು ಎಲ್ಲರನ್ನ ಕಾಪಾಡಿದ್ರಿ. ಮಾಂತ್ರಿಕ ಅಜ್ಜಿ ಇಲ್ಲದೆ ಮೊದಲನೇ ಬಾರಿಗೆ ಒಂದು ದೆವ್ವನ ನಾಶ ಮಾಡಿದ್ವಿ. ಈ ವಿಷಯವನ್ನ ನಮ್ಮ ಅಜ್ಜಿಗೆ ಹೇಳ್ಬೇಕು. ಬಾ, ನಾನು ಕೂಡ ನಿನ್ ಜೊತೆಗೆ ಬರ್ತೀನಿ. ನೀನ್ ಹೇಳದ್ ನೋಡಿದ್ರೆ ನಂಗೂ ಕೂಡ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಮಾಂತ್ರಿಕ ಅಜ್ಜಿಯನ್ನ